ತಪ್ಪು ನಿಮ್ದಲ್ಲ ಬಿಡಿ. ನಿಮ್ತಾವೈತಲ್ಲ ದುಡ್ಡು ದುಡ್ಡು ನಿಮ್ಮನ್ನಂಗೆ ಆಡಿಸ್ತಾ ಇತ್ತು. ಏಯ್, ಎಷ್ಟೇ ಮಾತಾಡ್ತೀಯಾ? ಆಫ್ಟರ್ ಆಲ್ ನೀನೊಬ್ಳು ಸರ್ವೆಂಟು, ನಮಗೆ ಎದುರು ಮಾತಾಡ್ತೀಯ ನಿನ್ನ. ಏನು ಮಾಡ್ತಿದ್ದೀರಾ? ಕೈ ಮಾಡೋದು ತಪ್ಪಲ್ವಾ? ಕೆಲ್ಸದವಳು ಆ ಥರ ಮಾತಾಡೋದು ತಪ್ಪಲ್ವಾ? ಇವಳು ಮನೆ ಕೆಲ್ಸದವಳಾಗಿದ್ರೆ ಇಷ್ಟೊಂದು ಮಾತಾಡ್ತಿರ್ಲಿಲ್ಲ. ಇವಳು ಮನೆ ಕೆಲ್ಸದವಳಲ್ಲ, ಈ ಮನೆ ಸೊಸೆ. ಅದಕ್ಕೆ ಸೊಸೆ ಅನ್ನೋ ಗತ್ತಲ್ಲಿ ಇಷ್ಟೆಲ್ಲ ಮಾತಾಡಿದಾಳೆ. ವಾಟ್? ಇವಳು ಈ ಮನೆ ಸೊಸೆನಾ? ಎಸ್, ಇವಳು ಈ ಮನೆ ಸೊಸೆ. ಈ ಮನೆ ಎರಡನೇ ಮಗ ಜಯದೇವ್ ಅವ್ರು ಗೊತ್ತಿರ್ಬೇಕಲ್ಲ, ಅವ್ರು ಹೇಳ್ತಿ. ಶಿ ಇಸ್ ಮಲ್ಲಿ ಜಯದೇವ್ ದಿವಾನ್. ಅದಕ್ಕೆ ಹೇಳೋದು, ಯಾರನ್ನೂ ಲುಕ್ಸಿಂದ ಅಳಿಬಾರ್ದು ಅಂತ. ಯಾರ ಸರ್ನೇಮ್ ಏನಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ವಾ? ನಮ್ಮ ಮನೆ ಗೆಸ್ಟ್ ನೀವು, ಬಟ್ ಗೆಸ್ಟಾಗಿ ಬಂದು ಮನೆಯವ್ರ ಬಗ್ಗೆನೇ ಈ ರೀತಿ ಕೆಟ್ಟದಾಗಿ ಮಾತಾಡಿದ್ರೆ ಅದಕ್ಕೆ ಹೇಗೆ ಉತ್ತರ ಕೊಡಬೇಕಂತ ಇವಳಿಗೂ ಗೊತ್ತಿರುತ್ತಲ್ವಾ? ದೇವ್ರು ಇವಳಿಗೆ ಬುದ್ಧಿ ಕೊಟ್ಟಿದ್ದಾರೆ, ಬಾಯಿ ಕೊಟ್ಟಿದ್ದಾರೆ ಅಂದಮೇಲೆ ಮಾತಾಡಲೇಬೇಕಲ್ವಾ? ನೋಡಿ, ನಾವೇನು ಕೊಡ್ತೀವೋ ಅದೇ ನಮಗೆ ವಾಪಸ್ ಬರೋದು. ಕಸ ಕೊಟ್ಟು ಕಜ್ಜಾಯನ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಲ್ವಾ? ಆದರೂ ಇವಳು ನಿಮ್ಮೆಲ್ರಿಗೂ ಸಾರಿ ಕೇಳ್ತಾರೆ, ನೀವೆಲ್ಲ ದೊಡ್ಡವರಿರೋ ಕಾರಣಕ್ಕೆ. ಮಲ್ಲಿ, ಸಾರಿ. ಕ್ಷಮಿಸಿ. ಗುಡ್ ಗರ್ಲ್. ನೋಡಿ, ಅವಳ ಡ್ಯೂಟಿನ ಅವಳು ಕರೆಕ್ಟಾಗಿ ಮಾಡಿದ್ದಾಳೆ. ಈಗ ನಿಮ್ಮ ಸರ್ದಿ. ನೀವು ಮಾಡಿರೋ ತಪ್ಪಿಗೆ ನೀವು ಸಾರಿ ಕೇಳಬೇಕು. ನೋಡಿ, ಸಾರಿ ಕೇಳಿಬಿಟ್ರೆ ನೀವೆಲ್ಲರೂ ದೊಡ್ಡವರಾಗ್ತೀರಾ, ಇಲ್ಲಾಂದರೆ ಅವಳ ಮುಂದೆ ತುಂಬಾ ಚಿಕ್ಕವರಾಗ್ಬಿಡ್ತೀರಾ. ನೋಡಿ ನೀವೇನು ಮಾಡ್ತೀರಾ ಅಂತ. ಸಾರಿ. ದಟ್ಸ್ ಸೋ ಸ್ವೀಟ್. ನಾನೇನು ಅದನ್ನು ಮನಸ್ಸಿನಾಗ ಇಟ್ಕೊಳ್ಳಲ್ಲ. ಬೇಡದಿರೋದನ್ನೆಲ್ಲ ಮನಸ್ಸಿನಾಗ ತುಂಬಿಕೊಂಡು ಕಸದ ಬುಟ್ಟಿ ಮಾಡ್ಕೋಬಾರ್ದು ಅಂತ ನನ್ನ ತಾತ ಯಾವಾಗಲೂ ಹೇಳ್ತಾ ಇರ್ತಾರೆ. ನೀವೆಲ್ಲರೂ ಈಗ ಎಂಜಾಯ್ ಮಾಡಿ. ಬಾ. ಏನು ಶಕುಂತಲ, ಇವಳು ನಿನ್ನ ಸೊಸೆನಾ? ನಿನ್ನ ಸ್ಟೇಟಸ್ ಏನು, ಪ್ರೆಸ್ಟೀಜ್ ಏನು? ಹೋಗಿ ಹೋಗಿ ಮನೆ ಕೆಲ್ಸದವಳನ್ನ ಸೊಸೆ ಮಾಡ್ಕೊಂಡಿದ್ಯಲ್ಲ. ಅದು ನಾನೇನು ಇಷ್ಟಪಟ್ಟು ಇವಳನ್ನ ಸೊಸೆ ಮಾಡ್ಕೊಂಡಿದ್ದಲ್ಲ. ನನ್ನ ಮಗನ ಇಷ್ಟಕ್ಕೆ ಕಟ್ಟಿಬಿತ್ತು ಈ ಮದುವೆ ಮಾಡಿಸ್ಬೇಕಾಯ್ತು. ಅವಳ ಹೆಸರು ಕೇಳಿದ್ರಾ? ಮಲ್ಲಿ ಅಂತ. ಓ, ಇದಕ್ಕೇನಾ ಸೊಸೆ ಎಲ್ಲಿ ಅಂತ ಕೇಳಿದಕ್ಕೆ ತವ್ರ ಮನೆಗೆ ಹೋಗಿದ್ದಾಳೆ ಅಂತ ಸುಳ್ಳು ಹೇಳಿದ್ದು? ಅಲ್ಲ ಶಕುಂತಲ, ಬಂದರ ಮುಂದೆ ಈ ರೀತಿ ಎಷ್ಟು ದಿನ ಅಂತ ಸುಳ್ಳು ಹೇಳ್ತೀಯ? ನಿನ್ನ ಮಗಂಗೆ ಬುದ್ಧಿ ಹೇಳ್ಬೇಕು ತಾನೇ. ನೀನು ಏನೇ ಹೇಳು, ನೀನು ತುಂಬ ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟೆ. ನೀನು ಲೈಫ್ ಲಾಂಗ್ ಇದನ್ನ ಅನುಭವಿಸ್ಬೇಕಾಗತ್ತೆ. ನಮ್ಮ ರಿಲೇಷನಲ್ಲೂ ಹೀಗೆ ಆಗಿತ್ತು. ನಾವು ಆ ಹುಡುಗಿಗೆ ಸ್ವಲ್ಪ ದುಡ್ಡು ಕೊಟ್ಟು ಸೆಟ್ಲು ಮಾಡ್ಕೊಂಡ್ವಿ. ನೀನು ನೋಡಿದ್ರೆ ದಡ್ಡಿ ಥರ ಅವಳನ್ನೇ ಸೊಸೆ ಅಂತ ಒಪ್ಕೊಂಡಿದ್ಯಾ. ಐ ಫೀಲ್ ಸಾರಿ ಫಾರ್ ಯು. ನೀನು ಹೀಗೆ ಮಾಡಬಾರ್ದಾಗಿತ್ತು. ಕ್ಲಬ್ ಮೆಂಬರ್ಸ್ ಎಲ್ಲ ನಿನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಸ್ವಲ್ಪನಾದರೂ ಥಿಂಕ್ ಮಾಡಿದ್ಯಾ? ಐ ಫೀಲ್ ರಿಯಲಿ ಬ್ಯಾಡ್. ಯಾಕಾದರೂ ನಿಮ್ಮ ಮನೆಗೆ ಬಂದವೋ ಅನಿಸ್ತಾ ಇದೆ. ಬಂದರೆ ಹೋಗೋಣ.
ಯಾರ್ದು ಗೆಳೆಯ ಫೋನು? ಅದಕ್ಕೆದಿರ್ಬೇಕು ನೋಡು. ಹಲೋ, ಹೇಳಿ. ಎಷ್ಟೊತ್ತಿಗೆ ಬರ್ತಿದ್ದೀರಾ? ಹಾಂ, ಇನ್ನೇನು ಹೊರಟೆ. ಸರಿ, ನೀವು ಬಂದ ತಕ್ಷಣ ತಿನ್ನಕ್ಕೆ ಏನು ಸ್ನ್ಯಾಕ್ಸ್ ಮಾಡಲಿ? ಏನು ಮಾಡ್ತೀರಾ? ಮೆಣಸಿನ್ಕಾಯಿ ಬಜ್ಜಿ. ಅದು ನಿಮಗೆ ಇಷ್ಟ ಅಲ್ವಾ? ಹಾಂ, ಮಾಡಿ. ನನ್ನ ಫೇವ್ರೇಟ್, ತಿಂತೀನಿ. ಸರಿ, ನಾನೆಲ್ಲ ರೆಡಿ ಮಾಡಿಟ್ಟಿರ್ತೀನಿ. ನೀವು ಬಂದ ತಕ್ಷಣ ಬಿಸಿ ಬಿಸಿ ಮಾಡಿಕೊಡ್ತೀನಿ. ಓಕೆ. ಸಿ ಯು ಸೂನ್. ಏನೋ ಗೆಳೆಯ, ಒಳ್ಳೆ ಹೋಟ್ಲಲ್ಲಿ ಆರ್ಡ್ರ್ ಮಾಡ್ದಂಗೆ ಮಾಡ್ಬಿಟ್ಟೆ. ಡೇ, ನಾನೆಲ್ಲ ಆರ್ಡ್ರ್ ಮಾಡಿದೆ. ಅವ್ರು ಮಾಡ್ತೀನಿ ಅಂದರು, ಅವ್ರ ಮನಸ್ಸಿಗೆ ಯಾಕೆ ಬೇಜಾರು ಮಾಡೋದು, ಮಾಡಿ ಅಂತ ಹೇಳಿದೆ. ಮಾಡ್ತಾ ಇರೋದು ಅವರು, ನಿನ್ಗೆ ಯಾಕೆ ಅವ್ರಿ ಎಲ್ಲ ಅದಕ್ಕೂ ಕಮೆಂಟ್ ಪಾಸ್ ಮಾಡ್ತೀಯ? ನಾನು ಅಲ್ಲ ಹೇಳ್ಬಾರ್ದು, ಏನಾದರೂ ಹೇಳಿದ್ ನಾನು. ಏನು ಮಾತಾಡಿದ್ರು ತಪ್ಪಿ ಅವನ ಹತ್ರ. ಆದರೂ ಗೆಳೆಯ, ಈ ಬಜ್ಜಿ ಕಾಫಿ ಕಾಂಬಿನೇಷನ್ ಇದೆಯಲ್ಲ, ಇದು ಸೂಪರ್ ಕಣ. ನಿನ್ನ ಅತ್ತಿಗೆ ಥರ. ಇದ್ರ ಜೊತೆಗೆ ಕುಕೀಸ್ ಥರ 2 ಚಿಳ್ಳೆ ಪಿಳ್ಳೆಗಳು ಇದ್ಬಿಟ್ರೆ ಇದು ಸಖತ್ತಾಗಿರುತ್ತಲ್ವ? ಬರಲಾ? ಬಜ್ಜಿ ಕಾಯ್ತಾ ಇರುತ್ತೆ. ಬಜ್ಜಿ ಮಾಡೋರ. ಬಾಯ್ ಬಾಯ್ ಬಾಯ್. ಗೆಳೆಯ, ಹಾಂ, ಹೋಗ್ತೀಯಾ? ಏನಾದರೂ ತಗೊಂಡೋಗು. ಅವರೇ ಬಜ್ಜಿ ಮಾಡ್ತಾ ಇದಾರಲ್ಲ. ಯಾವಾಗಲೂ ತಿನ್ನೋದ್ರಲ್ಲೇ ಇರ್ತಿಲ್ಲ. ಬಜ್ಜಿ ಅಲ್ಲ ಕಣಪ್ಪ, ಬಜ್ಜಿ ಮಾಡೋ ಕೈಗೆ ಏನಾದರೂ ತಗೊಂಡೋಗು. ಮಲ್ಲಿಗೆ ಹೂವು ತಗೊಂಡೋಗು. ಹಾಂ, ಓಕೆ. ಗೌತಮರೇ, ಈಗ ಬಂದ್ರಾ? ಹಾಂ, ತಗೊಳ್ಳಿ. ಮಲ್ಲಿಗೆ ಹೂವು? ಹ್ಞೂ. ಏನಿದು? ಯಾವತ್ತೂ ಇಲ್ಲದೆ ಇರೋರು ಇವತ್ತು ಹೂ ತಂದಿದಾರಲ್ಲ, ಏನಿರ್ಬೋದು? ಏನು ಯೋಚನೆ ಮಾಡ್ತಾ ಇದ್ದೀರಾ? ಹೂವು ಯಾಕೆ ತಂದೆ ಅಂತ? ಹಾಂ, ಯಾವತ್ತೂ ಕೊಡದೇ ಇರೋರು ಸಡನ್ನಾಗಿ ಕೊಟ್ಟರೆ ಆಶ್ಚರ್ಯ ಆಗೋದು ಸಹಜ ಅಲ್ವಾ? ಅದು ಆಫೀಸಿಂದ ಬರ್ತಾ ಇದ್ದೆ, ಆನ್ ದ ವೇ ಸಿಗ್ನಲಲ್ಲಿ ಯಾರೋ ಘಮ ಘಮ ಮಲ್ಲಿಗೆ, ಮೈಸೂರು ಮಲ್ಲಿಗೆ ಅಂತ ಮಾರ್ಕೆಟಿಂಗ್ ಮಾಡ್ತಾಯಿದ್ರು. ನಿಮಗೂ ಮಲ್ಲಿಗೆ ಹೂ ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ತಂದೆ. ಅಂದರೆ ನನ್ನ ಬಗ್ಗೆನೇ ಯೋಚನೆ ಮಾಡ್ತೀರಾ? ಅಂದರೆ ಕರೆಕ್ಟಾಗಿ ಹೇಳಿ, ಇದು ಸಿಗ್ನಲಲ್ಲಿ ತೊಗೊಂಡಿರೋದಾ ಅಥವಾ ಕಾರಿಂದ ಇಳಿದು ಹುಡ್ಕೊಂಡು ಹೋಗಿ ತಂದಿದ್ದು ಹೂವನ? ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ ಗೌತಮ್ ಅವರೇ. ಎರಡೂ ಅಂದ್ಕೊಳ್ಳಿ. ಸಿಗ್ನಲಲ್ಲಿ ಕಾರ್ ನಿಲ್ಲಿಸಿ ಇಳಿದು ಹೋಗಿ ತೊಗೊಂಡು ಬಂದೆ. ಸೊ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಒಟ್ಟಲ್ಲಿ ನನಗೆ ಯಾವುದು ಇಷ್ಟ ಅನ್ನೋದನ್ನ ನೆನ್ಪಿಟ್ಕೊಂಡು ತರಬೇಕು ಅಂತ ನಿಮ್ಗೆ ಅನ್ನಿಸ್ತಲ್ಲ, ಅದೇ ಖುಷಿ. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ನಿಮಗೆ ಇಷ್ಟ ಆಗೋದೆಲ್ಲ ನಿಧಾನವಾಗಿ ನನಗೂ ಇಷ್ಟ ಆಗೋದಕ್ಕೆ ಶುರು ಆಗಿದೆ. ಐ ಮೀನ್, ನನ್ನ ಇಷ್ಟ ಕಷ್ಟನೆಲ್ಲ ಅರ್ಥ ಮಾಡಿಕೊಂಡು ನನಗೆ ಎಷ್ಟೆಲ್ಲ ಮಾಡ್ತೀರಿ, ನನ್ನ ಬಗ್ಗೆ ಕೇರ್ ತಗೋತೀರಿ. ಇನ್ ರಿಟರ್ನ್ ನಾನು ಏನಾದರೂ ಮಾಡಬೇಕಲ್ವ, ಥ್ಯಾಂಕ್ಸ್ ಹೇಳೋ ಥರ ನನ್ನ ಗ್ರ್ಯಾಟಿಟ್ಯೂಡ್ ತೋರಿಸ್ಕೊತಾ ಇದ್ದೀನಿ ಅಷ್ಟೇ. ಗ್ರ್ಯಾಟಿಟ್ಯೂಡ್? ಹಾಂ. ಅಷ್ಟೇನಾ? ಹಾಂ. ಈ ಹೂವಾಗಿ ಬೇರೆ ಯಾವ ಅರ್ಥನೂ ಇಲ್ವಾ? ಗೌತಮ್ ಅವರೇ, ನಿಮ್ಗೆ ಹೂವಿನ ಅಲರ್ಜಿ ಥರ ಪ್ರಶ್ನೆ ಅಲರ್ಜಿನೂ ಇದೆಯಾ? ಪ್ರಶ್ನೆ ಕೇಳಿದ್ರೆ ಇಷ್ಟ ಆಗಲ್ವಾ ನಿಮಗೆ? ಅಲ್ಲ, ಒಂದು ಹೇಳಿ, ಸ್ಕೂಲ್ ಡೇಸಲ್ಲೂ ಇದನ್ನೇ ಮಾಡ್ತಿದ್ರಾ? ಎಕ್ಸಾಮಲ್ಲಿ ಆನ್ಸರ್ ಶೀಟ್ನ ಬ್ಲ್ಯಾಂಕಾಗೆ ಬಿಟ್ಟು ಬಂದುಬಿಡ್ತಿದ್ರಾ? ಅಂದರೆ ನಾನು ಏನೇ ಪ್ರಶ್ನೆ ಕೇಳಿದ್ರು ಇದು ಬ್ಲ್ಯಾಂಕ್ ಆಗಿ ಕಣ್ಕಂಡ್ಬಿಟ್ಟು ನಿಂತ್ಕೊಂಡ್ಬಿಡ್ತೀರಲ್ಲ, ಅದಕ್ಕೆ ಕೇಳಿದೆ. ಅಲ್ಲ, ನಿಮ್ಮ ಈ ಬ್ಲ್ಯಾಂಕ್ ರಿಯಾಕ್ಷನ್ಗೆ ಯಾವುದಾದ್ರೂ ರೀಸನ್ ಇದೆಯಾ? ಅದನ್ನೇನು ಅಂತ ತಿಳ್ಕೊಬೋದಾ? ಇದಕ್ಕೆ ಉತ್ತರ ಇದೆಯಾ ಅಥವಾ ಉತ್ತರ ಗೊತ್ತಿಲ್ವಾ? ಮತ್ತೆ ಬ್ಲ್ಯಾಂಕ್ ರಿಯಾಕ್ಷನ್. ನೀವು ಹೋಪ್ಲೆಸ್ ಕೇಸು. ತಗೊಳ್ಳಿ, ಹೂವು ಮುಡಿಸಿ. ಥ್ಯಾಂಕ್ ಯು.
ಯಾವತ್ತಿನ ಥರ ಹೂವೇ ಹೂವನ್ನು ಮುಡ್ಕೊಂಡಾಗ. ಹೌದು, ನಿಮ್ಗೆ ಹೂವು ಅಂದ್ರೆ ಅಲರ್ಜಿ ಇತ್ತಲ್ವಾ? ಹೂವು ಮುಡಿಸಿ ಅಂದ ತಕ್ಷಣ ದೂಸರ ಮಾತೆಲ್ಲ ಪಟ್ಟಂತ ಮುಡಿಸ್ಬಿಟ್ರಿ, ಹೇಗೆ? ಹೇಗೆ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಟ್ಟೆ? ಏನು ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಇತ್ತೀಚೆಗೆ ನಿಮ್ಗೆ ಇಷ್ಟ ಆಗೋ ಹೂವು ನನಗೆ ಅಲರ್ಜಿ ಆಗ್ತಿಲ್ಲ. ಇದು ಒಳ್ಳೆ ಬೆಳವಣಿಗೆನೆ. ಮೆಣಸಿನ್ಕಾಯಿ ಬಜ್ಜಿ ತರ್ತೀನಿ ನಾನು. ಏನು ಸಿಸ್ಟರ್ ಇದು? ನಿನ್ನ ಸ್ಥಿತಿ ಹೀಗಾಗೋಯ್ತಲ್ಲ. ಕೇವಲ ಸೋಲಲ್ಲ, ಇದು ಪರಮಹೀನಾಯ ಸೋಲು. ಹೋಮ್ ಗ್ರೌಂಡಲ್ಲೇ ಸೀರೀಸ್ ಸೋತಷ್ಟು ಅವಮಾನ ಆಗೋಯ್ತಲ್ಲ. ಅವಳೊಂದಿಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಇಂಥ ಸಿಚುವೇಶನ್ ನಾನು ಯಾವತ್ತೂ ಫೇಸ್ ಮಾಡಿಲ್ಲ. ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಸಿಸ್ಟರ್, ಈಗ ನಿಂಗೆ ಎಷ್ಟೇ ಉರಿದ್ರೂ ನಿನ್ನ ಉರಿನೆಲ್ಲ ಅದು ಬಿಟ್ಕೊಳ್ಳೇಬೇಕು. ತುಂಬ ನಾಜೂಕಾಗಿ ಪರಿಸ್ಥಿತಿಯನ್ನು ನಿಭಾಯಿಸಬೇಕು. ಭೂಮಿಕಾ ಮಿತಿ ಮೀರಿ ಹೋಗಿದ್ದಾಳೆ. ನಾವು ಸಮಯ ಕಾದು ಕೂತು ನಿಧಾನಕ್ಕೆ ಅವಳಿಗೊಂದು ಮೂಗು ದಾರ ಹಾಕಬೇಕು. ಇಲ್ಲ ಅಂದರೆ ನಾವು ಸ್ವಂತ ನೆಲದಲ್ಲೇ ನಿರಾಶ್ರಿತರಾಗಬೇಕಾಗತ್ತೆ ಸಿಸ್ಟರ್. ಆಮೇಲೆ ಯಾವುದೋ ದೇವಸ್ಥಾನದ ಮುಂದೆ ಯಮ ಯಾಕೋ ಅಂತ ಭಿಕ್ಷೆ ಬೇಡಬೇಕಾಗತ್ತೆ. ಭಿಕ್ಷೆ ಯಾ ನಿಜ ಅಣ್ಣ, ಇನ್ನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಇವಳನ್ನ ಹೇಗಾದರೂ ಮಾಡಿ ಕಂಟ್ರೋಲ್ಗೆ ತಗೋಬೇಕು. ಅದಕ್ಕೂ ಮೊದಲು ಹೇಗಾದರೂ ಮಾಡಿ ಆ ಮಲ್ಲಿಗೆ ಈ ಮನೆಯಿಂದ ಗೇಟ್ ಪಾಸ್ ಕೊಡಬೇಕು. ಸಿಸ್ಟರ್, ಅದಾಗಬೇಕು ಅಂದರೆ ನೀನು ಸ್ವಲ್ಪ ದಿನ ಭೂಮಿಕಾ ಈ ಮನೆಯಿಂದ ಹೊರಗಿರೋ ಥರ ನೋಡ್ಕೋಬೇಕು. ಏನು ಹೇಳ್ತಿದ್ದೀಯ ಅಣ್ಣ? ಈಗಿನ ಪರಿಸ್ಥಿತಿನೇ ಹೇಳ್ತಾ ಇದ್ದೀನಿ ಸಿಸ್ಟರ್. ಭೂಮಿಕಾ ಈ ಮನೇಲಿ ಇದ್ದಷ್ಟು ದಿನ ನಾವು ಅಂದ್ಕೊಂಡದ್ದು ಏನೂ ಮಾಡೋಕ್ಕಾಗಲ್ಲ. ನೀನು ಅವಳನ್ನು ಸ್ವಲ್ಪ ದಿನ ಈ ಮನೆಯಿಂದ ದೂರ ಇಟ್ಟರೆ ಆ ಸಮಯದಲ್ಲಿ ಆಪರೇಷನ್ ಮಲ್ಲಿನ ಜಾರಿಗೆ ತರಬಹುದು. ಭೂಮಿಕನ ಅನುಪಸ್ಥಿತಿಯಲ್ಲಿ ನಾವು ನಮ್ಮ ಕೆಲಸನ ಸಾಧಿಸಬೇಕು. ಆವಾಗ ನಮ್ಮೆಲ್ಲ ಸಮಸ್ಯೆಗೂ ಫುಲ್ ಸ್ಟಾಪ್ ಬೀಳುತ್ತೆ. ಆಮೇಲೆ ಎಂದಿನಂತೆ ನಮ್ಮ ರಾಜ್ಯಭಾರವನ್ನು ನಿಧಾನಕ್ಕೆ ಶುರು ಮಾಡಬಹುದು ಸಿಸ್ಟರ್. ಇಷ್ಟಿಷ್ಟೇ ನಮ್ಮ ಕಂಟ್ರೋಲಿಗೆ ತಗೊಳ್ತಾ ಅಧಿಕಾರವನ್ನು ಕಬಳಿಸ್ತಾ ಇಡೀ ರಾಜ್ಯವನ್ನು ನಮ್ಮ ನಿಯಂತ್ರಣಕ್ಕೆ ತಗೋಬಹುದು. ಆಮೇಲೆ ನಮ್ಮ ಟೆರೆಸ್ ಮೇಲೆ ನಾವು ನಿಂತ್ಕೊಂಡು ನಮ್ಮ ಬಾವುಟ ಹಾರಿಸ್ಬೋದು ಸಿಸ್ಟರ್. ಭೂಮಿಕಾ ಸ್ವಲ್ಪ ದಿನ ಈ ಮನೆಯಿಂದ ಆಚೆ ಇರಬೇಕು ಅಲ್ವಾ? ಅದರ ವ್ಯವಸ್ಥೆ ನಾನು ಮಾಡ್ತೀನಿ. ಏನು ಮಾಡಬೇಕು ಅಂತಿದೆಯಾ ಸಿಸ್ಟರ್? ಈಗ ಹೇಳಲ್ಲ, ಮುಂದೆ ನಿನಗೆ ಗೊತ್ತಾಗತ್ತೆ. ಸಿಸ್ಟರ್ ಮನಸ್ಸಲ್ಲಿರುವ ದುರಾಲೋಚನೆ ಅಲ್ಲಲ್ಲ, ದೂರಾಲೋಚನೆ ಏನಿರ್ಬೋದು? ಎಲ್ಲನೂ ಸಸ್ಪೆನ್ಸಲ್ಲಿಟ್ಟೆ ಹೋದ್ಲಲ್ಲ. ಅಯ್ಯೋ ದೇವ್ರೆ. ಎಸ್, ತೋಳಿ ಬಿಸಿ ಬಿಸಿ ಬಜ್ಜಿ. ಆಹಾ, ಹುಷಾರು, ಬಿಸಿ ಇದೆ. ಹಾಗೆ ಇರಬೇಕು. ಆಹಾ, ತುಂಬ ಚೆನ್ನಾಗಿದೆ, ಕ್ರಿಸ್ಪಿ ಆಗಿದೆ ಆ್ಯಂಡ್ ಇಟ್ಸ್ ರಿಯಲಿ ಸೂಪರ್. ನೀವೇನಾದರೂ ಬಜ್ಜಿ ಅಂಗಡಿ ಇಟ್ಬಿಟ್ರೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಡ್ತೀರಾ. ಅಷ್ಟು ಚೆನ್ನಾಗಿ ಮಾಡ್ತೀರಾ ಬಜ್ಜಿ. ಎಲ್ಲರೂ ಒನ್ ಮೋರ್ ಅಂತ ಕೇಳ್ತಾರಲ್ವಾ? ಬಾಬಾ, ಇಟ್ಸ್ ಆಸಮ್. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ಅದ್ಭುತವಾಗಿದೆ. ಥ್ಯಾಂಕ್ ಯು. ವಾವ್, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಿದ್ದೀರಾ ಗೌತಮ್ ಅವರೇ. ನೀವು ತಿನ್ನೋದನ್ನ ನೋಡ್ತಿದ್ರೇನೆ ಹೊಟ್ಟೆ ತುಂಬೋಗುತ್ತೆ, ಅಷ್ಟು ಖುಷಿ ಆಗುತ್ತೆ. ಏನು ಇಷ್ಟ ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ನೀವು ಊಟ ತಿಂಡಿನ ತುಂಬ ಅನುಭವಿಸ್ತಿಂತೀರಾ. ಸಿ,
ತಿನ್ನೋದು ಬೇರೆಯವ್ರಿಗೆ ಒಂದು ಬೇಸಿಕ್ ನೀಡ್, ಬಟ್ ಫಾರ್ ಮೀ ಇಟ್ಸ್ ಅನ್ ಆರ್ಟ್. ತಿನ್ನೋದು ಒಂದು ಬ್ಯೂಟಿ. ಅದು ನಾವು ಹೇಗೆ ತಿಂತೀವಿ, ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನನ್ನ ಪ್ರಕಾರ ಒಳ್ಳೆ ಫುಡ್, ಒಳ್ಳೆ ಕಂಪನಿ ಸಿಕ್ಕಿದ್ರೆ ಅದಕ್ಕಿಂತ ಬೆಸ್ಟ್ ಗಿಫ್ಟ್ ಇನ್ನೊಂದಿಲ್ಲ. ತಿನ್ನೋದು ಅಂದರೆ ಬರೀ ತಿನ್ನೋದಷ್ಟೇ ಅಲ್ಲ, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಈಟ್ ಗುಡ್, ಫೀಲ್ ಗುಡ್. ದಿಸ್ ಈಸ್ ಮೈ ಪಾಲಿಸಿ. ಗೌತಮ್ ಅವರೇ, ನೀವು ಆಫೀಸ್ ಕೆಲಸದ ಮಧ್ಯದಲ್ಲಿ ಮನೆ ಕೆಲಸನ ಇಗ್ನೋರ್ ಮಾಡ್ತಿದ್ದೀರಾ, ಆರ್ ಪ್ರಾಬಬಲಿ ಮರಿತಿದ್ದೀರಾ. ಹೌದಾ? ನಿಮಗೂ ಹಾಗೆ ಅನಿಸ್ತಾ ಇದೆಯಾ? ನಾನು ಏನು ಮಾಡ್ತಿದ್ದೀನಿ ಅಂತ ನೆನಪಾಗ್ತಿಲ್ವಲ್ಲ ನನಗೆ. ಅತ್ತೆ ಯಾವುದೋ ಚೆಕ್ಗೆ ಸೈನ್ ಮಾಡಬೇಕು ಅಂತ ಹೇಳಿದ್ರಲ್ಲ, ನೀವೇನು ಮಾಡೇ ಇಲ್ಲ. ಓ ಅದಾ, ನಾನು ಈ ಕೆಲಸದ ಬ್ಯುಸಿನಲ್ಲಿ ಮರ್ತ್ಬಿಟ್ಟಿದ್ದೆ. ಸೈನ್ ತಾನೇ, ಈಗ ಮಾಡ್ತೀನಿ. ಆದರೂ ಪಾಪ ಅತ್ತೆ, ಈ ರೀತಿ ನಿಮಗೆ ಪದೇ ಪದೇ ಕೇಳೋ ಬದಲು ನೀವು ಒಂದಷ್ಟು ಬ್ಲ್ಯಾಂಕ್ ಚೆಕ್ಸ್ನ ಸೈನ್ ಮಾಡಿಡ್ಬೋದಲ್ವಾ. ಈ ರೆಡಿಮೇಡ್ ಐಟಮ್ಸ್ ಥರ ರೆಡಿ ಟು ಯೂಸ್ ಚೆಕ್ಸ್. ಅವ್ರಿಗೆ ಎಮರ್ಜೆನ್ಸಿಯಲ್ಲಿ ಬೇಕಾದಾಗ ನಿಮಗೆ ಕಾಯೋದು ತಪ್ಪುತ್ತಲ್ವಾ. ಹೇಳೇನೋ ಚೆನ್ನಾಗಿದೆ. ಒಂದು ಕೆಲಸ ಮಾಡ್ತೀನಿ, ಒಂದು 3-4 ಚೆಕ್ಗೆ ಸೈನ್ ಮಾಡಿ ಇಟ್ಟಿರ್ತೀನಿ. ಸೊ ಈ ಚೆಕ್ನ ಇಶ್ಯೂ ಮಾಡೋ ಜವಾಬ್ದಾರಿ ನಿಮ್ದು. ಅಲ್ಲ, ಈ ಚೆಕ್ಸ್ ಎಲ್ಲ ಯಾಕೆ ಬೇಕು ಅಂತ? ನನ್ನ ಅಕೌಂಟ್ಗೆ ಒಂದು 10 ಕೋಟಿ ಹಾಕಿ ನನಗೆ ಕಂಗಾಲ್ ಮಾಡಿದ್ರಲ್ಲ, ಅದೇ ಥರ ಅತ್ತೆ ಅಕೌಂಟಲ್ಲೂ ಒಂದಷ್ಟು ಅಮೌಂಟ್ ಹಾಕಿಬಿಡ್ಬೋದಲ್ವಾ. ನಾನು ಯೂಶಲಿ ಹಾಗೆ ಮಾಡ್ತಾಯಿದ್ದೆ, ಬಟ್ ಅಮ್ಮ ಥೇಟ್ ನಿಮ್ಮ ಥರನೇ ಯಾವುದನ್ನು ತಮಗೆ ಅಂತ ಇಟ್ಕೊಳ್ಳೋಕೆ ಇಷ್ಟಪಡಲ್ಲ. ಏನು ಬೇಕಿದ್ರೂ ನೀನು ಕೇಳಿ ತಗೋತೀನಿ, ನೀನು ಇದ್ಮೇಲೆ ಈ ದುಡ್ಡು ಆಸ್ತಿ ಇದೆಲ್ಲ ನನಗೆ ಯಾಕೆ ಅಂತ ಹೇಳಿ ಬಾಯಿ ಮುಚ್ಚಿಸ್ಬಿಡ್ತಾರೆ. ಅಮ್ಮ ನಿಜವಾಗ್ಲೂ ಗ್ರೇಟ್. ತಮಗಿಂತ ತಮ್ಮ ಸುತ್ತಮುತ್ತ ಇರೋರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾರೆ. ಛೇ, ಈ ಜೀವ ಯಾಕೆ ಇನ್ನೂ ಬಂದಿಲ್ಲ? ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ವಾ? ಮಹಿಮಾ, ನಿನ್ನ ಹತ್ರ ಏನಾದರೂ ಹೇಳಿದಾನೇನಮ್ಮ? ಇಲ್ಲ ಮಾವ. ಇಲ್ವಾ? ಛೇ, ಇಂಥ ಜಾಗದಲ್ಲಿ ಇದ್ದೀನಿ, ಇಷ್ಟೊತ್ತಿಗೆ ಬರ್ತೀನಿ ಅಂತ ಒಂದು ಮಾತು ಹೇಳಬೇಕಲ್ವಾ ಅವನು? ಇಲ್ಲ, ನಾವೇನು ಅನ್ಕೋಬೇಕು? ಅಯ್ಯೋ ಬರ್ತಾನೆ ಬಿಡ್ರಿ, ಅವನೇನು ಎಳೆ ಮಗುನಾ? ಸ್ವಲ್ಪ ತಡ ಆದರೂ ಒಳ್ಳೆ ಆಕಾಶನೇ ತಲೆ ಮೇಲೆ ಕಳ್ಸಿ ಬೀಳ್ದಂಗೆ ಆಡ್ತೀರಪ್ಪ ನೀವಂತೂ. ನೀವು ಕಂಗಾಲ್ ಆಗೋದಲ್ದೆ ನಮ್ಮನ್ನು ಕಂಗಾಲ್ ಮಾಡಿಬಿಡ್ತೀರ. ಅಯ್ಯೋ, ಯೋಚನೆ ಮಾಡದೆ ಇರೋಕ್ಕಾಗತ್ತ ಮಂದಾಕಿನಿ? ಅವನ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಅವನು ಎಲ್ಲಿದ್ದಾನೋ, ಏನು ಮಾಡ್ತಿದ್ದಾನೋ ಒಂದು ಗೊತ್ತಾಗ್ತಾ ಇಲ್ಲ. ಅವನು ಮನೆಗೆ ಬರೋ ತನಕ ನಮಗೆ ನೆಮ್ಮದಿ ಇಲ್ಲ. ಹಾಂ, ಬಂದ ನೋಡಿ, ಸಮಾಧಾನನಾ? ಅಯ್ಯೋ, ಯಾಕೆಲ್ಲರೂ ಸೀರಿಯಸ್ ಆಗಿದ್ದಾರೆ? ಏನಾಯ್ತು? ಯಾಕೆ ಜೀವ ಇಷ್ಟು ಲೇಟು? ನಿನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಅಪ್ಪ, ಅದು ಮಂತ್ ಎಂಡು, ಜೊತೆಲಿ ಇಯರ್ ಎಂಡ್ ಬೇರೆ, ಸ್ವಲ್ಪ ಬರ್ಡನ್ ಜಾಸ್ತಿ, ಅದಕ್ಕೆ ಲೇಟ್ ಆಯಿತು. ಟೆನ್ಷನಲ್ಲಿ ಮೊಬೈಲ್ ಚಾರ್ಜ್ ಹಾಕೋದು ಮರೆತುಬಿಟ್ಟಿದ್ದೆ, ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಸಾರಿ, ನಿಮ್ಗೆ ತಿಳಿಸ್ಬೇಕಿತ್ತು. ನೆಕ್ಸ್ಟ್ ಟೈಮ್ ಹೀಗಾಗಲ್ಲ. ಹೇ, ಇದೇನು ಕೆಲಸನೋ ಏನೋ, ನೀನೇನೇ ಹೇಳ, ಈಗಿನ ಕಾಲದಲ್ಲಿ ಯಾವ ಕೆಲಸನೂ ಸುಲಭ ಅಲ್ಲ. ಬದುಕೋಕ್ಕೋಸ್ಕರ ದುಡಿಬೇಕು, ಆದರೆ ಈಗ ಕೆಲಸ ಮಾಡೋಕ್ಕೆ ಬದುಕಿರೋ ಹಾಗೆ ಆಗ್ಬಿಟ್ಟಿದೆ. ವಿಪರೀತ ಕೆಲಸ, ವಿಪರೀತ ಟಾರ್ಗೆಟ್ಗಳು. ನೋಡೋಕೆ ಸಂಬಳ ದೊಡ್ಡದು, ಹಾಗೆ ದುಡಿಸ್ಕೋತಾರೆ. ಈ ಕಬ್ಬಿನ ಹಾಲಿನ ಮೆಷಿನ್ನಲ್ಲಿ ಕಬ್ಬನ್ನು ಸೆಕ್ಕಿಸ್ಬಿಟ್ಟು ಹಿಂಡಿ 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 ರಸ ತೆಗಿತಾರಲ್ಲ, ಹಾಗೆ ನಮ್ಮನ್ನು ಹಿಂಡಿ ಹಿಪ್ಪೆ ಮಾಡಿ ಚೆನ್ನಾಗಿ ದುಡಿಸ್ಕೋತಾರೆ. ಜಾಸ್ತಿ ಕೆಲಸ, ಜಾಸ್ತಿ ದುಡ್ಡು, ಜಾಸ್ತಿ ಟೆನ್ಷನ್. ಇದೊಂಥರ ಹುಚ್ಚು ರೇಸ್ ಇದ್ದಂಗೆ. ಏಯ್, ಏನು ಕಾಲ ಬಂತಪ್ಪ. ಸರಿ, ನೀನು ಹೋಗಿ ಫ್ರೆಶ್ ಅಪ್ ಆಗಿ ಬಾ, ಊಟ ಮಾಡಿದ್ವಿ ಅಂತೆ. ಅಪ್ಪ, ಸುಸ್ತು ಜಾಸ್ತಿ ಆಗಿದೆ, ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಊಟ ಮಾಡ್ತೀನಿ. ಜೀವ, ನಿನಗೆ ಕೆಲಸ ಇಷ್ಟೊಂದು ಬರ್ಡನ್ ಆಗ್ತಿದೆ ಅಂದರೆ ಈ ಕೆಲಸ ಬಿಟ್ಬಿಡು, ಬೇರೆ ಏನಾದರೂ ಕೆಲಸ ನೋಡ್ಕೊಂಡ್ರಾಯ್ತು. ಮಹಿ, ಬೇರೆ ಕಡೆ ಕೆಲಸಕ್ಕೆ ಜಾಯ್ನ್ ಆದರೆ ಕೆಲಸ ಕಡಿಮೆ ಆಗುತ್ತಾ?
ಹೈಕ್ ಜೊತೆಗೆ ಕೆಲಸನೂ ಹೈಕ್ ಮಾಡ್ತಾರೆ. ನಾನು ಹೀಗೆ ಹಾರ್ಡ್ ವರ್ಕ್ ಮಾಡಿದ್ರೇ ತಾನೇ ಪ್ರಮೋಷನ್ನು ಹೈಕ್ ಎಲ್ಲ. ಅಪ್ಪ ತಂದೆ, ನಿನ್ನ ಪ್ರಮೋಷನ್ನು ಬೇಡ, ನಿನ್ನ ಇನ್ಕ್ರಿಮೆಂಟು ಬೇಡ. ಕಂಪ್ಯೂಟರ್ ಮುಂದೆ ಕೂತು ನಿನ್ನ ಕಣ್ಣು ನೋಡಿದ್ಯಾ ಹೆಂಗೆ ಕೆಂಪಗಾಗಿದೆ ಅಂತ? ಅಮ್ಮ, ಈಗ ನಿಮ್ಮ ಕಾಲದವ್ರ ಥರ ಅಲ್ಲ, ನೀವೇ ಪುಣ್ಯವಂತರು. ಎಷ್ಟು ಬೇಕೋ ಅಷ್ಟು ದುಡ್ದು ಆರಾಮಾಗಿದ್ರಿ. ಆದರೆ ಈ ಕಾಂಪಿಟೇಷನ್ ಜಾಸ್ತಿ, ಕೆಲಸ ಮಾಡ್ತಾನೆ ಇರಬೇಕು. ಸರಿ, ನೀನು ಹೋಗಿ ಫ್ರೆಶ್ ಅಪ್ ಆಗು, ನಾನೇ ಊಟ ತೊಗೊಂಡು ಬರ್ತೀನಿ. ಹೋಗು ರಾಜ್, ಹೋಗು. ನೋಡಿದ್ರ ಅಮ್ಮ ಅತ್ತಿಗೆನ ಎಷ್ಟು ಬದಲಾಗಿದ್ದಾರೆ. ಟಿಪಿಕಲ್ ಹೆಂಡತಿ ಥರ ಅವರೇ ಊಟ ತಗೊಂಡೋಗಿ ಅಣ್ಣಂಗೆ ಕೊಡ್ತಾರಂತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಗೌತಮ್ ದಿವಾನ್ ಅವ್ರ ತಂಗಿ ಇವರೇನಾ ಅಂತ ಆಶ್ಚರ್ಯ ಆಗ್ತಾ ಇದೆ ನನಗೆ. ಅವಳನ್ನ ಈ ಥರ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ನಾವು ಇದನ್ನೇ ಅಲ್ವಾ ಬಯಸಿದ್ದು. ಕೊಡು. ನೀನು ಟಯರ್ಡ್ ಆಗಿದೆಯಾ? ಬೆಳಗ್ಗೆಯಿಂದ ಲ್ಯಾಪ್ಟಾಪ್ ಹಿಡ್ಕೊಂಡು ನಿನ್ನ ಕೈಯೆಲ್ಲ ನೋವಾಗಿರುತ್ತೆ. ಸೊ ಇವತ್ತು ನಾನೇ ನಿನಗೆ ಊಟ ಮಾಡಿಸ್ತೀನಿ. ರಿಯಲಿ? ನೀನು ನನಗೆ ಊಟ ಮಾಡಿಸ್ತೀಯಾ? ಯಾಕೆ ಮಾಡಿಸ್ಬಾರ್ದಾ? ಏನು ಗೊತ್ತಾ, ನಾನು ಇವತ್ತಿನವರೆಗೂ ಯಾರಿಗೂ ಊಟ ಮಾಡಿಸೇ ಇಲ್ಲ. ಫಸ್ಟ್ ಟೈಮ್ ಮಾಡಿಸ್ತಿರೋದು. ಇನ್ ಕೇಸ್ ಏನಾದರೂ ನನಗೆ ಕರೆಕ್ಟಾಗಿ ಊಟ ಮಾಡ್ಸೋಕ್ಕೆ ಬಂದಿಲ್ಲ ಅಂದರೆ ಫಸ್ಟ್ ಟೈಮ್ ಅಂತ ಕನ್ಸೆಷನ್ ಕೊಟ್ಟು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಡು. ಹೋಗ್ತಾ ಹೋಗ್ತಾ ಫುಲ್ ಎಕ್ಸ್ಪರ್ಟ್ ಆಗಿಬಿಡ್ತೀನಿ. ಅಂದರೆ ಇನ್ಮೇಲೆ ಈ ಥರ ತಿನ್ನಿಸೋ ಪ್ರೋಗ್ರಾಮ್ ರೆಗ್ಯುಲರ್ ಆಗಿರುತ್ತೆ ಅಂತ ಆಯಿತು. ಎಸ್ ಬೇಬಿ, ಇನ್ಮೇಲೆ ನನಗೆ ಟೈಮ್ ಸಿಕ್ಕಾಗೆಲ್ಲ ನಾನೇ ನಿನ್ಗೆ ಊಟ ಮಾಡಿಸ್ತೀನಿ. ಗಂಡನಿಗೆ ಊಟ ಮಾಡಿಸೋದ್ರಲ್ಲಿ ಒಂಥರ ಖುಷಿ ಇದೆ ಗೊತ್ತಾ? ಹೌದಾ? ಸರಿ, ಮಾಡು.